ನಮ್ಮದೇ ಬೆಂಗಳೂರಿನಿಂದ ತಿರುಪತಿಗೆ ಹೋಗ್ತಾ ಇದ್ದಂತಹ ಬಸ್ ಒಂದು ಅಪಘಾತ ಆಗಿದೆ. ಮುಂದೆ ಹೋಗ್ತಿದ್ದ ಗ್ರಾನೈಟ್ ಲಾರಿಗೆ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದಿದೆ. ನಿಜಕ್ಕೂ ಕೂಡ ಅತ್ಯಂತ ದುರಂತ. ಬೆಂಗಳೂರಿನಿಂದ ತಿರುಪತಿಗೆ ಹೋಗ್ತಾ ಇದ್ದಂತಹ ಬಸ್ ಅಪಘಾತ. ದುರಾದೃಷ್ಟವಶಾತ್ ಗ್ರಾನೈಟ್ ಲಾರಿಗೆ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದಿದೆ. ಪರಿಣಾಮ ತಿರುಪತಿ ಸಮೀಪದ ಚಂದ್ರಗಿರಿ ಬಳಿಯಲ್ಲಿ ಅವಘಡ. ನಿದ್ದೆಯ ಮಂಪರಿನಲ್ಲಿ ಅಪಘಾತ ಎಸಗಿದ ಎಪಿಎಸ್ಆರ್ಟಿಸಿ ಬಸ್ ಚಾಲಕ ಎಂದು ತಿಳಿದು ಬಂದಿದೆ. ಎಪಿಎಸ್ಆರ್ಟಿಸಿ ಬಸ್ನಲ್ಲಿದ್ದ ಬೆಂಗಳೂರಿನ ಒಂದಷ್ಟು ಪ್ರಯಾಣಿಕರು, ಗಾಯಾಳು ಭಕ್ತರಿಗೆ ತಿರುಪತಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ. ಅಪಘಾತಕ್ಕೆ ಈಡಾದ ಬಸ್ಸಲ್ಲಿ 48 ಪ್ರಯಾಣಿಕರು ಇದ್ದರು. ಬೆಂಗಳೂರಿನಿಂದ ತಿರುಪತಿಗೆ ಹೋಗ್ತಾ ಇತ್ತು. ಅದರಲ್ಲಿ ಅನೇಕ ಸ್ವಾಭಾವಿಕವಾಗಿ ಭಕ್ತರೇ ಇರ್ತಾರೆ. ತಿರುಪತಿ ಭಕ್ತರು ಮುಂದೆ ಹೋಗ್ತಾ ಇದ್ದಂತಹ ಗ್ರಾನೈಟ್ ಲಾರಿ ಅಂತ ದೊಡ್ಡ ದೊಡ್ಡ ಕಲ್ಲನ್ನ ಸಾಗಿಸುವ ಲಾರಿ, ಆ ಗ್ರಾನೈಟ್ ಲಾರಿಗೆ ಡಿಕ್ಕಿ ಹೊಡೆಯುತ್ತೆ. ಇದೇ ಮಂಪರ್ನಲ್ಲಿದ್ರು ಅನ್ನೋದು ಪ್ರಾಥಮಿಕ ಕಾರಣ. ಇನ್ನೇನೇನು ಆಗಿದೆ ಅನ್ನುವಂತಹದ್ದು ಇನ್ವೆಸ್ಟಿಗೇಷನ್ ನಂತರ. ಬೆಂಗಳೂರಿನಿಂದ ಹೊರಟಿದ್ದಂತಹ ಬಸ್ಸು, ಆ ಬಸ್ಸಿನಲ್ಲಿ, ಸರ್ಕಾರಿ ಬಸ್ಸು, ಆ ಬಸ್ಸಿನಲ್ಲಿ ಪ್ರಯಾಣಿಕರಿದ್ದರು. ಅದರಲ್ಲಿ ಬಹುಪಾಲು ಜನ ತಿರುಪತಿಯ ಭಕ್ತರೇ ಆಗಿದ್ರು. ಸೊ ಒಂದಷ್ಟು ಜನರಿಗೆ ದುರಾದೃಷ್ಟವಶಾತ್ ಗಾಯಗಳಾಗಿವೆ, ಗಂಭೀರ ಗಾಯಗಳು. ಸೊ ಈಗಾಗಲೇ ತಿರುಪತಿಯ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ. ಅದೃಷ್ಟವಶಾತ್ ಪ್ರಾಣಕ್ಕೇನು ಅಪಾಯ ಇಲ್ಲ. ಗಾಯಾಳುಗಳಿಗೆ ಈಗಾಗಲೇ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಇನ್ನು ಆ ಬಸ್ಸಿನಲ್ಲಿ 48 ಪ್ರಯಾಣಿಕರಿದ್ರಂತೆ. 48 ಪ್ರಯಾಣಿಕರು. ಆ 48 ಪ್ರಯಾಣಿಕರ ಪೈಕಿ ಕರ್ನಾಟಕದವರೆಷ್ಟು, ಆಂಧ್ರದವರೆಷ್ಟು ಅನ್ನುವಂತಹ ಮಾಹಿತಿ ಇನ್ನೂ ನಿಖರ ಅಲ್ಲ. ಸೊ ಈಗಾಗಲೇ ಅಪಘಾತದ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ಪ್ರಾಥಮಿಕವಾದ ತನಿಖೆಯನ್ನು ಮಾಡುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.